ಆಸರೆ ಟಿವಿಯ ವೀಕ್ಷಕರಿಗೆ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸುತ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲು ಡಾಕ್ಟರ್ ಮರ್ಲಿನ್ ಸಾರಾ ಜಾನ್ ಅವರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಡಾಕ್ಟರ್ ನಿಮಗೆ ನಮಸ್ಕಾರ. ಡಾಕ್ಟರ್, ನೀವು ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡಲು ಬಯಸ್ತೀರಿ? ನಾನು ಇವತ್ತು ಸ್ಪೀಚ್ ಡಿಸಾರ್ಡರ್ಸ್ ಅಂದರೆ ತೊದಲು ಮಾತು. ಹೌದು, ಅದರ ಬಗ್ಗೆ ಮಾತನಾಡ್ತೇನೆ. ತೊದಲು ಮಾತು ಅಂದರೆ ಏನು? ಅಂದರೆ ನಾವು ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಓಕೆ, ಸ್ಪೀಚ್ ಅಂದರೆ ನಾವು ಅದರಲ್ಲಿ ನಮ್ಮ ಶಬ್ದ ಬೇಕು, ಮತ್ತು ಇಲ್ಲಿದ್ದು ಮೂಮೆಂಟ್ಸು, ಮಸಲ್ಸ್ದು ಮೂಮೆಂಟ್ಸ್ ಇದೆಲ್ಲ ಸೇರಿ ಬಂದು ಸ್ಪೆಸಿಫಿಕ್ ಆಗಿ ಸೌಂಡ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಅದಕ್ಕೆ ಸ್ಪೀಚ್ ಅಂತ ಹೇಳುತ್ತದೆ. ಇದರಲ್ಲಿ ಎಲ್ಲ ಏನಾದರೂ ಪ್ರಾಬ್ಲಮ್ ಬಂದರೆ ಅದು ಸೌಂಡು ಪ್ರೊಡ್ಯೂಸ್ ಮಾಡಲಿಕ್ಕೆ ಏನಾದರೂ ಮಸಲ್ದು ಪ್ರಾಬ್ಲಮ್ ಅಲ್ಲಾದರೆ ನಾವದು ಪ್ರಾಬ್ಲಮ್, ಇದು ಸೌಂಡ್ ಬರುವುದು ಆರ್ಗನ್ ಇದೆ ಅದಕ್ಕೆ ಪ್ರಾಬ್ಲಮ್ ಇದೆ, ಏನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ನಾವು ಸ್ಪೀಚ್ ಡಿಸಾರ್ಡರ್ಸ್ ಅಂತ ಹೇಳುತ್ತದೆ. ನಾವು ಈ ಮಾತನಾಡುವಾಗ ನಮ್ಮ ಈ ಇದು ಉಂಟಲ್ಲ ಬಾಂಡ್ಸು ಇದೆಲ್ಲ ಅದಕ್ಕೆ ಜಾಯಿಂಟ್ಸು ಇದೆಲ್ಲ ಮೂವ್ ಮಾಡುವ ಸರಿಯಾಗಿ ಮೂವ್ ಮಾಡಿ ಮಾತ್ರ ಸರಿ ಉಚ್ಚಾರಣ ಬರುವುದು, ಅದಕ್ಕೆ ನಾವು ಆರ್ಟಿಕ್ಯುಲೇಷನ್ ಅಂತ ಹೇಳುತ್ತದೆ. ಓಕೆ, ಅದು ಕೆಲವರಿಗೆ ಪ್ರಾಬ್ಲಮ್ ಬರ್ತದೆ. ಇಲ್ಲಿದು ಜಾಗೆ ಏನಾದರೂ ಪ್ರಾಬ್ಲಮ್ ಅದು ಸೇರಿ ಮಸಲಿಗೆ ಪ್ರಾಬ್ಲಮ್ ಎಲ್ಲ ಬರ್ತದೆ. ಸೊ ಸ್ಪೀಚ್ ಡಿಸಾರ್ಡರ್ ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಬರ್ತದೆ. ಮತ್ತು ಫ್ಲೂಯೆನ್ಸಿ ಅಂದರೆ ಆ ಒಂದು ಹೇಳುವುದು ಸ್ಪೀಚಿಗೆ ಉಚ್ಚಾರಣೆ ನಿರರ್ಗಳವಾಗಿ ಓಕೆ ಅದು ಆ ಒಂದು ಫ್ಲೋ ಬರ್ತದೆ. ಆ ಫ್ಲೋಗೆ ಕೆಲವರಿಗೆ ಪ್ರಾಬ್ಲಮ್ ಬರ್ತದೆ. ಅದು ಬಗ್ಗೆ ಕೆಲವು ಟೈಪ್ಸ್ ಇದೆ. ಮತ್ತೆ ಕೆಲವರದು ಇಲ್ಲಿದು ಶಬ್ದನಾಳ ಇದೆ, ಅದು ಒಂದು ಸಣ್ಣ ಒಂದು ನೂಲು ತರ ಎರಡು ಸೈಡಲ್ಲಿ ಇದೆ. ಅದಕ್ಕೆ ವಾಕಲ್ ಕಾರ್ಡ್ಸ್ ಅಂತ ಹೇಳ್ತದೆ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಬಂದರೆ ಕೂಡ ವಾಯ್ಸ್ ಸರಿಯಾಗಿ ಬರಲಿಲ್ಲ. ಆ ವಾಯ್ಸ್ ಟ್ರಬಲ್ ಬಗ್ಗೆ ಕೂಡ ಸ್ಪೀಚ್ ಪ್ರಾಬ್ಲಮ್ ಬರ್ತದೆ. ಇದು ಮೂರು ಒಂದು ಮೇಜರ್ ಕ್ಲಾಸಿಫಿಕೇಶನ್. ತೊದಲು ಮಾತಿನಲ್ಲಿ ಅಂದರೆ ಎಷ್ಟು ವಿಧಗಳಿವೆ? ಈಗ ನಾವು ಹೇಳಿದ್ದು ಆರ್ಟಿಕ್ಯುಲೇಷನ್, ಇದಕ್ಕೆ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಬಂದರೆ ನಮಗೆ ಮಾತನಾಡುವಾಗ ಸರಿಯಾಗಿ ಉಚ್ಚಾರಣೆ ಎಲ್ಲ ಬರೋದಿಲ್ಲ. ಅದು ಕೆಳಗೆ ಕೆಲವು ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಅಪ್ರಾಕ್ಸಿಯಾ ಮತ್ತು ಡಿಸಾರ್ಥ್ರಿಯಾ ಎಲ್ಲ ಹೇಳ್ತದೆ. ಅದು ನಮ್ಮ ಅಪ್ರಾಕ್ಸಿ ಅಂದರೆ ನಮ್ಮದು ಬ್ರೈನಿಂದ ಅಲ್ಲಿ ಎಲ್ಲ ಮೋಟರ್ ಆ್ಯಕ್ಟಿವಿಟೀಸ್, ನಮ್ಮ ಮೂವ್ ಮಾಡೋದು ಆ್ಯಕ್ಟಿವಿಟೀಸು, ಅದಕ್ಕೆ ಎಲ್ಲ ಕೆಲವು ಸೆಂಟೆನ್ಸ್ ಇದೆ. ಅದಕ್ಕೆ ಸ್ಪೀಚಿಗೆ ಕೂಡ ಕೆಲವು ಏರಿಯಾಸ್ ಇದೆ. ಆ ಏರಿಯಾಸಿಗೆ ಏನಾದರೂ ಡ್ಯಾಮೇಜ್ ಬಂದರೆ ಅದಕ್ಕೆ ಸ್ಪೀಚ್ ಅಪ್ರಾಕ್ಸಿ ಅಂತ ಹೇಳುತ್ತದೆ. ಓಕೆ, ಸೊ ಸ್ಪೀಚ್ ಅಪ್ರಾಕ್ಸಿ ಬರಲಿಕ್ಕೆ ಅವರಿಗೆ ಜನ್ಮದಲ್ಲಿ ಬರ್ತಿಂದ ಪ್ರಾಬ್ಲಮ್ ಬರ್ಬೋದು, ಅಲ್ಲಾದರೆ ಮತ್ತೆ ಏನಾದರೂ ಬಿತ್ತು ಅಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆಗೋದು ಹಾಗೆ ಎಲ್ಲ ಪ್ರಾಬ್ಲಮ್ ಬರ್ತದೆ. ಹಾಗೆ ಅದು ಮಸಲ್ಸಿಗೆ ನರವುದು ಕನೆಕ್ಷನ್ ಸರಿಯಾಗಿ ಸಿಕ್ಕೋದಿಲ್ಲ, ಹಾಗೆ ಅವರದ್ದು ಮಸಲ್ಸು ಸರಿಯಾಗಿ ವರ್ಕ್ ಮಾಡಲಿಲ್ಲ, ಈ ಜಾಯಿಂಟ್ಸು ಸರಿಯಾಗಿ ವರ್ಕ್ ಮಾಡಲಿಲ್ಲ, ಅದಕ್ಕೆ ಎಲ್ಲ ಅಪ್ರಾಕ್ಸಿಯಾ അല്ലെങ്കിൽ ವರ್ಬಲ್ ಅಪ್ರಾಕ್ಸಿಯಾ ಅಂತ ಹೇಳ್ತದೆ. ಅವರಿಗೆ ಆ ಒಂದು ಸೌಂಡು ಕೆಲವು ಸೌಂಡ್ ಈಗೆಲ್ಲ ಮಾಡಲಿಕ್ಕೆ ಇದೆಲ್ಲ ಸರಿ ಮೂವ್ ಮಾಡಬೇಕಲ್ಲ, ಅದಕ್ಕೆ ಇವರದ್ದು ಬ್ರೈನ್ದು ಇಲ್ಲಿದೆಲ್ಲ ಈ ಮಸಲ್ಸ್ ಎಲ್ಲ ಮೂವ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಕೂಡ ಆ ಸೌಂಡು ಬರುವುದಿಲ್ಲ. ಅದು ಇಲ್ಲಿದು ಕೂಡ ಇಲ್ಲಿ ವಾಕಲ್ ಕಾರ್ಡ್ಸಿಗೆ ಕೂಡ ಅದು ನರದು ಸಪ್ಲೈ ಬೇಕು. ಆ ನರದು ಸಪ್ಲೈ ಅಲ್ಲಿ ವಾಕಲ್ ಶಬ್ದನಾಳಿಗೆ ಕೂಡ ಬಂದಿಲ್ಲ ಆದರೆ ಕೂಡ ಸೌಂಡು ಬರಲಿಲ್ಲ. ಇದಕ್ಕೆ ನಾವು ಕೆಲವರೆಲ್ಲ ಒಂದು ವರ್ಡ್ ಮಾತಾಡಬೇಕಾದ್ರೆ ತುಂಬ ಟೈಮ್ ತಗೊಳ್ತಾರೆ. ಹೌದು, ಅದು ನಮಗೆ ಅದು ಫ್ಲೂಯೆನ್ಸಿ ಕೆಳಗೆ ನಾವು ನೋಡುವ. ಮತ್ತೆ ಇದು ಡಿಸಾರ್ಥ್ರಿಯಾ ಅಂದರೆ ಅದು ಕೂಡ ಇದು ಬ್ರೈನಿದು ಡ್ಯಾಮೇಜ್ ಬಂದರೆ ನಮ್ಮದು ಈ ಮಸಲ್ಸ್ಗೆ ಮಾತ್ರ. ಮತ್ತು ಇದು ಅಪ್ರಾಕ್ಸಿಯಲ್ಲಿ ಏನಾದರೂ ಬ್ರೈನ್ ಡ್ಯಾಮೇಜ್ ಬಂದು ಇದೇನಾದರೂ ಅಫೆಕ್ಟ್ ಮಾಡ್ಬೋದು. ಡಿಸಾರ್ಥ್ರಿಯಾ ಆದರೆ ಈ ಮಸಲ್ಸ್ಗೆ ಎಲ್ಲ ಪ್ರಾಬ್ಲಮ್ ಬರುವುದು,
ಅದು ಲಿಪ್ಸು ಮತ್ತು ಚೀಕ್ಸು, ಈ ವಾಕಲ್ ಕಾರ್ಡ್ಸ್ ಇದಕ್ಕೆಲ್ಲ ಇದು ಎರಡು ಸಹ ಅಪ್ರಾಕ್ಸಿ ಮತ್ತು ಡಿಸಾರ್ತ್ರಿಯ ಅದು ಬ್ರೈನ್ ಡ್ಯಾಮೇಜಿನಿಂದ ಈ ಮಸಿಲ್ಸ್ಗೆ ಎಲ್ಲ ಪ್ರಾಬ್ಲಮ್ ಬರುವುದು. ಹಾಗೆ ಬರುವಾಗ ನೀವು ಹೇಳಿದ ಥರ ಕೆಲವದು ಸ್ಪೀಚು ಕ್ಲಿಯರ್ ಆಗ ಬರಲಿಲ್ಲ, ಮತ್ತು ಅವರು ಕೇಳುವಾಗ ಕೂಡ ಅದು ಟ್ರೈ ಮಾಡೋದು ಅದು ತೊದಲು ಮಾತು ಥರ ಅಲ್ಲ, ಅದು ಒಂದು ಟ್ರೈ ಮಾಡುವಾಗ ಅವರಿಗೆ ಬರುವುದಿಲ್ಲ. ಸರಿ, ಕೆಲವರು ಅದು ತುಂಬ ಸಾಫ್ಟ್ ಆಗಿ ಮಾತನಾಡೋದು, ಕ್ವಯಟ್, ಅದು ಶಬ್ದ ಸರಿ ಬರಲಿಲ್ಲ. ಕೆಲವರಿಗೆ ಅವರದ್ದು ಟಂಗ್ ಎಲ್ಲ ಮೂವ್ ಮಾಡಲಿಕ್ಕೆ ಕಷ್ಟ ಆಗುತ್ತದೆ, ಅದು ಕೂಡ ನರವದು ಪ್ರಾಬ್ಲಮ್ ಹಾಗೆ ಬರ್ತದೆ. ಮಾತಾಡುವಾಗ ಟಂಗ್ ಟ್ವಿಸ್ಟ್ ಆಗೋದು ಹಾಗೆ ಎಲ್ಲ. ಇದೆಲ್ಲ ನಾವು ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಕೆಳಗೆ ಬರ್ತದೆ. ಮತ್ತು ಬೇರೊಂದು ನೀವು ಹೇಳಿದ ತೊದಲು ಮಾತು ಎಲ್ಲ ಫ್ಲೂಯೆನ್ಸಿಗೆ ಪ್ರಾಬ್ಲಮ್ ಬರುವುದು. ಫ್ಲೂಯೆನ್ಸಿ ಅಂದರೆ ನಾವು ಈಗ ಮಾತನಾಡುವಾಗ ನಮಗೆ ಒಂದು ಫ್ಲೋ ಇದೆ, ಆ ಒಂದು ಫ್ಲೋ ಅಲ್ಲಿ ಅದು ಬರ್ತದೆ. ಕೆಲವರಿಗೆ ಹಾಗೆ ಬರಲಿಲ್ಲ, ಅದಕ್ಕೆ ನಾವು ಸ್ಟಟ್ಟರಿಂಗ್ ಎಂದು ಹೇಳುತ್ತದೆ ತೊದಲು ಮಾತು. ಅದು ಕೆಲವರಿಗೆ ಅವರು ಬರ್ತಿಂದ ಹಾಗೆ, ಕೆಲವರಿಗೆ ಅದು ನರವದು ಪ್ರಾಬ್ಲಮ್ ಅಂತ ಬರ್ತದೆ. ಕೆಲವರಿಗೆ ಅದು ಮಗುವಿನ ಬೆಳವಣಿಗೆ ಟೈಮಲ್ಲಿ ಏನಾದರೂ ಟೆನ್ಷನ್ ಬರುವುದು, ಕೆಲವರಿಗೆ ಹಾಗೆ ಬರುತ್ತದೆ. ಕೆಲವರಿಗೆ ಆ ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿ ಬರಲಿಲ್ಲ ಆದರೆ ಕೂಡ ಹಾಗೆ ಬರ್ತದೆ. ಕೆಲವರದು ಜೆನೆಟಿಕ್ ಹಾಗೆ ಬರ್ತದೆ, ಮನೆಯಲ್ಲಿ ಬೇರೆ ಯಾರಾದ್ರಿಗೆ ಹಾಗಿದ್ರೆ ಅವರಿಗೆ ಆ ಸ್ಟ್ಯಾಮರಿಂಗ್ ಬರುತ್ತದೆ. ನಾವು ಬೈಬಲಲ್ಲಿ ನೋಡುವಾಗ ಮೋಸೆ ಇರ್ತದಲ್ಲ, ನನ್ನ ತೊದಲು ಮಾತು ನನಗೆ ಅದು ಹಾಗೆ ಇದ್ರೆ ಕೂಡ ದೇವರು ಅವರನ್ನು ಶಕ್ತಿ ಮಾಡಿದ್ದು, ಮತ್ತೆ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಯಾರು ನನ್ನ ಬಿಟ್ಟದು, ಹಾಗೆಲ್ಲ ಅದು ನೋಡ್ತದಲ್ಲ. ಇದು ಕೆಲವರಿಗೆ ಆ ಒಂದು ಟೆನ್ಷನ್ ಬರುವಾಗ ಮಾತ್ರ ತೊದಲು ಮಾತು ಬರುವುದು. ಕೆಲವರಿಗೆ ಹಾಗೆ ಅಲ್ಲ, ಫಸ್ಟ್ ವರ್ಡ್ಸ್ ಮಾತ್ರ ಇದು ನಾನು ಕೆಲವೊಂದು ವರ್ಡ್ಸ್ ಅವರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಹೇಳ್ತೇನೆ ನನ್ನ ಹೆಸರು ಮರ್ಲಿನ್, ಕೆಲವರಿಗೆ ಅದು ಹೇಳಿ ಮರ್ಲಿನ್ ಸಾರಾ ಜಾನ್ ನನ್ನ ಹೆಸರು ಮಧ್ಯದಲ್ಲಿ ಬರುವುದು. ಕೆಲವರಿಗೆ ಬಿಗಿನಿಂಗ್ ಮಾತ್ರ, ಕೆಲವರು ಥ್ರೂ ಔಟ್ ಎವ್ರಿ ವರ್ಡ್ ದೇ ಹ್ಯಾವ್ ದಟ್ ಸ್ಟ್ಯಾಮರಿಂಗ್. ಸೊ ಇಟ್ ಡಿಫರ್ಸ್, ಅದೊಂದು ಸಿವಿಯರಿಟಿ ಡಿಫರ್ ಆಗುತ್ತದೆ. ಕೆಲವುದು ಬೇರೊಂದು ಟೈಪ್ ಇದೆ, ಅದಕ್ಕೆ ಕ್ಲಟರಿಂಗ್ ಅಂದರೆ ಅದು ಕೂಡ ಈ ಫ್ಲೂಯೆನ್ಸಿಯಲ್ಲಿ ಪ್ರಾಬ್ಲಮ್ ಬರುವುದು. ಅಂದರೆ ತುಂಬ ಸ್ಪೀಡಲ್ಲಿ ಮಾತನಾಡೋದು, ಅವರಿಗೆ ಒಂದು ಬ್ರೇಕ್ ಇಲ್ಲ, ಅವ್ರಿಗೆ ಕಂಟ್ರೋಲ್ ಆಗಲಿಕ್ಕೆ ಆಗಲಿಲ್ಲ. ಮತ್ತು ಅದು ಮಾತ್ರ ಅಲ್ಲ, ಅವರು ಮಾತನಾಡುವಾಗ ಕೆಲವು ವರ್ಡ್ಸು ಜಾಸ್ತಿಯಾಗಿ ಯೂಸ್ ಮಾಡುತ್ತದೆ. ಅದು ಹಾಗೆ ಎಲ್ಲ ಮಾತನಾಡುವಾಗ ಅದು ತುಂಬ ಇದಾಗಿ ಯೂಸ್ ಮಾಡುತ್ತದೆ. ಕೆಲವರು ಮಾತನಾಡುವಾಗ ಐ ಆಮ್ ಸೇಯಿಂಗ್ ಲೈಕ್ ದಿಸ್ ಹಾಗೆ ಕೆಲವು ವರ್ಡ್ಸ್ ಮಾತ್ರ ಜಾಸ್ತಿಯಾಗಿ ಪುನಃ ಯೂಸ್ ಮಾಡೋದು. ಅದಕ್ಕೆ ರ್ಯಾಪಿಡ್ ಟಾಕಿಂಗ್ ಅಲ್ಲಾದರೆ ಕೆಲವು ವರ್ಡ್ಸ್ ತುಂಬ ರಿಪೀಟ್ ಮಾಡೋದು, ಅದಕ್ಕೆ ನಾವು ಕ್ಲಟರಿಂಗ್ ಎಂದು ಕೇಳ್ತದೆ. ತುಂಬ ಸ್ಪೀಡಲ್ಲಿ ಹೇಳಿದರೆ ಕೂಡ ಅದು ಒಳ್ಳೆಯದಲ್ಲ. ಅದೆಲ್ಲ ಒಂದು ಪ್ರಾಬ್ಲಮ್. ಕೆಲವುದು ಅದು ವಾಕಲ್ ಕಾರ್ಡ್ದು ಪ್ರಾಬ್ಲಮ್. ಅಂದರೆ ಅದು ಶಬ್ದನಾಳ ಒಂದು ನೂಲು ಥರ. ಕೆಲವೊಮ್ಮೆ ಅದಕ್ಕೆ ಸ್ವಲ್ಪ ದಪ್ಪ ಆಗುತ್ತದೆ. ನಾವು ತುಂಬ ಸೌಂಡ್ ತೆಗೆದು ಮಾತನಾಡೋದು. ಟೀಚರ್ಸು ಮತ್ತು ಪಾಸ್ಟರ್ಸು, ಬೇರೆ ಪೊಲಿಟಿಷಿಯನ್ಸ್, ಪ್ರೀಚರ್ಸ್ ಇವರಿಗೆಲ್ಲ ನೋಡುವಾಗ ಅವರದೊಂದು ಹೋಸ್ ವಾಯ್ಸ್ ಆಗಿ ಕಾಣುತ್ತದೆ. ನನಗೆ ಕೂಡ ಈಗ ಸ್ವಲ್ಪ ಹೋಸ್ ವಾಯ್ಸ್ ಇದೆ. ಯಾಕೆಂದರೆ ಅದು ತುಂಬ ಶಬ್ದ ಯೂಸ್ ಮಾಡುವಾಗ ವಾಕಲ್ ಕಾರ್ಡ್ಗೆ ಸರಿಯಾಗಿ ಅದು ವಾಕಲ್ ಕಾರ್ಡ್ ಇದು ನೂಲು ಥರ, ಅದು ಹೀಗೆ ಬಂದೊಂದು ಟಚ್ ಮಾಡಬೇಕು. ಆ ಟಚ್ ಮಾಡುವಾಗ ಏರು ಬಂದು ಮುಟ್ಟಿ ಸೌಂಡ್ ಪ್ರೊಡ್ಯೂಸ್ ಮಾಡೋದು. ಸರಿಯಾಗಿ ಕ್ಲೋಸ್ ಮಾಡಿಲ್ಲ ಆದರೆ ಆ ಕರೆಕ್ಟ್ ಸೌಂಡ್ ಬರಲಿಲ್ಲ. ಕೆಲವರು ಹಾಡು ಆಡುವಾಗ ಬರ್ತದೆ, ಅದು ಮಧ್ಯದಲ್ಲಿ ಕೆಲವರಿಗೆ ಆ ಸೌಂಡ್ ಬಿಟ್ಟು ಹೋಗೋದು, ಪುನಃ ಸೌಂಡ್ ಬರಲಿಲ್ಲ. ಯಾಕಂದರೆ ಅದು ತುಂಬ ಯೂಸ್ ಮಾಡುವಾಗ ಫುಲ್ ಕ್ಲೋಸ್ ಆಗಲಿಲ್ಲ. ಕೆಲವರಿಗೆ ಅದಕ್ಕೆ ಒಂದು ಪ್ಯಾರಾಲಿಸಿಸ್ ಆಗುತ್ತದೆ. ಪ್ಯಾರಾಲಿಸಿಸ್ ಆಗುವಾಗ ಒಂದು ಸೈಡು ಸರಿ ಫಂಕ್ಷನ್ ಆಗಲಿಲ್ಲ,
ಆ ಟೈಮಲ್ಲಿ ಕೂಡ ಸೌಂಡು ಸರಿ ಕೆಲವರಿಗೆ ಅದು ಒಂದು ಪುನಃ ಪುನಃ ಯೂಸ್ ಮಾಡಿ ಕಂಟಿನ್ಯೂಸ್ ಯೂಸ್ ಮಾಡಿ ಅದರಲ್ಲಿ ಒಂದು ನೊಡ್ಯೂಳು ಥರ ಸ್ವಲ್ಪ ದಪ್ಪ ಇದು ನೂಲ್ ಥರ ಅಲ್ಲ, ಇಲ್ಲಿ ಸ್ವಲ್ಪ ಸ್ಟ್ರೆಚ್ ಆಗಿ ಇಲ್ಲಿ ಒಂದು ದಪ್ಪ ಥರ ಬರ್ತದೆ. ಹಾಗೆ ಕೂಡ ಬರುವಾಗ ಇದು ಸೇರುವಾಗ ಸ್ಪೇಸ್ ಬರ್ತದೆ. ಸ್ಪೇಸ್ ಬರುವಾಗ ಕೂಡ ಏರು ಸರಿಯಾಗಿ ಮುಟ್ಟಿ ಸೌಂಡ್ ಬರಲಿಲ್ಲ, ಅದು ಸ್ವಲ್ಪ ಲೀಕ್ ಆಗ್ತದೆ. ಲೀಕ್ ಆಗುವಾಗ ಸೌಂಡು ಪಿಚ್ ಎಲ್ಲ ಹಾಡುವಾಗ ಎಲ್ಲ ಪಿಚ್ ಕರೆಕ್ಟ್ ಬರಲಿಲ್ಲ. ಮಾತನಾಡುವಾಗ ಕೂಡ ಕೆಲವರದ್ದು ಹಾಗೆ ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ವಾಕಲ್ ಕಾರ್ಡ್ ಪ್ರಾಬ್ಲಮ್. ಅದು ಕೆಲವುದು ಎಲ್ಲ ನಮಗೆ ಸ್ವಲ್ಪ ವಾಯ್ಸ್ ಎಕ್ಸಸೈಸ್ ಮಾಡಿದರೆ ಸರಿ ಆಗುತ್ತದೆ. ಕೆಲವುದು ಸೌಂಡ್ ಒಂದು ರಸ್ಕೊಂಡಿದ್ರೆ ಸರಿ ಆಗುತ್ತದೆ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಸ್ಪೀಚ್ ಟ್ರಬಲ್ಸ್. ಅಂದರೆ ತೊದಲು ಮಾತನ್ನುವುದು ಯಾವ ಏಜ್ನಲ್ಲಿ ಬರಲಿಕ್ಕೆ ಸಾಧ್ಯ ಮತ್ತು ಯಾರಿಗೆಲ್ಲ ಬರಲಿಕ್ಕೆ ಸಾಧ್ಯ? ಅದು ಜೆನೆಟಿಕ್ ಆಗಿ ಕೆಲವರಿಗೆ ಇದೆ, ಕೆಲವರಿಗೆ ಅದು ಸಣ್ಣ ಪ್ರಾಯದಲ್ಲಿ ಕೂಡ ಐಡೆಂಟಿಫೈ ಮಾಡಲಿಕ್ಕೆ. ಅದು ಸಣ್ಣ ಪ್ರಾಯದಂದರೆ ಒಂದು 3-4 ಇಯರ್ಸಲ್ಲಿ ಎಲ್ಲ ಒಂದು 2-3 ಆಗುತ್ತದಲ್ಲ ಮಕ್ಕಳು ಒಂದು ಸರಿಯಾಗಿ 2-3 ಎಲ್ಲ ಆಗುತ್ತದೆ ಸರಿ. ಕೆಲವು ಮಕ್ಕಳು 1.5 ವರ್ಷದಲ್ಲಿ ಎಲ್ಲ ಮಾತನಾಡಲಿಕ್ಕೆ ಸರಿಯಾಗಿ ಮಾತನಾಡ್ತದೆ. ಆ ಟೈಮಲ್ಲಿ ಕೂಡ ಕೆಲವರಿಗೆ ನಮಗೆ ಅರ್ಥ ಆಗುತ್ತದೆ, ಕೆಲವರಿಗೆ ಅದು ಆ ಟೈಮಲ್ಲಿ ನೋಡಿದರೆ ಅವರಿಗೆ ಸರಿಯಾಗಿ ಮಾತು ಸಿಕ್ಕದಿಲ್ಲ. ಆದರೆ ನಾವೇ ಒಂದು ಮಾತೆಲ್ಲ ಕೇಳಿ ಕೊಟ್ಟು ಕೆಲವರಿಗೆ ಅದಕ್ಕೆ ಸರಿ ಆಗುತ್ತದೆ. ಅಂದರೆ ಕೆಲವರೆಲ್ಲ ಒಳ್ಳೆ ಮಾತಾಡ್ತಾರೆ ಮಕ್ಕಳು, ಸ್ವಲ್ಪ ಏಜ್ ಬರುವಾಗ ಹೀಗೆ ಬರಲಿಕ್ಕೆ ಸಾಧ್ಯ ಉಂಟು? ಸಾಧ್ಯ ಇದೆ. ಯಾಕೆಂದರೆ ಟೆನ್ಷನ್ ಬರುವಾಗ ಬರಲಿಕ್ಕೆ ಕೆಲವು ಮಕ್ಕಳು ಮಾತನಾಡುವಾಗ ಸರಿಯಾಗಿಲ್ಲ ಆದರೆ ಕೆಲವರು ಹಾಗೆ ಇಲ್ಲ ನೀವು ಮುಚ್ಚಿ ಹಾಗೆಲ್ಲ ಹೇಳುವಾಗ ಇವರಿಗೆ ಭಯ ಬರ್ತದೆ. ಭಯದಿಂದ ಕೆಲ ಮಕ್ಕಳಿಗೆ ಸ್ಟ್ಯಾಮರಿಂಗ್ ಬರ್ತದೆ. ಕೆಲವರಿಗೆ ಫಸ್ಟ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬೇರೆ ಏನಾದರೂ ಆ ಡೆವಲಪ್ಮೆಂಟಲ್ಲಿ ಅವರಿಗೆ ಬ್ರೈನಿಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಕೂಡ ಗೊತ್ತಾಗೋದಿಲ್ಲ ಏನಾಯ್ತಂತ. ಕೆಲವು ಮಕ್ಕಳು ಏನು ಬಿದ್ದು ನಾವು ಅಷ್ಟು ಕೇರ್ ಮಾಡೋದಿಲ್ಲ, ಅದು ಅವಳು ಕೂಡ ಕೇರ್ ಮಾಡಲಿಲ್ಲ. ಕೆಲವೊಮ್ಮೆ ಹಾಗೆ ಎಲ್ಲ ಏನಾದರೂ ಡ್ಯಾಮೇಜ್ ಬರ್ಬೋದು. ಕೆಲವು ಭಯದಿಂದ ಅದು ಜಾಸ್ತಿ ಮಕ್ಕಳಲ್ಲಿ, ಅದು ಆ ಥರ ಸ್ಟ್ಯಾಮರಿಂಗ್ ಜಾಸ್ತಿಯಾಗಿ ಕಾಣುತ್ತೆ. ಆ ಮಕ್ಕಳಿಗೆ ನಾವು ಒಂದು ಜಾಗ್ರತೆ ಕೊಟ್ಟು ಕೌನ್ಸಿಲಿಂಗ್ ಕೊಟ್ಟಿದ್ರೆ ಕೆಲವರು ಸರಿಯಾಗುತ್ತದೆ. ಕೆಲವರಿಗೆ ಪುನಃ ಕೌನ್ಸಿಲಿಂಗ್ ಅನಂತರ ಕೂಡ ಏನಾದರೂ ಟ್ರೈನಿಂಗ್ ಕೊಡಬೇಕು. ಅಂದರೆ ಈ ತೊದಲು ಮಾತಂತ ಹೇಳ್ತಾರೆ, ಅದು ಹೇಗೆ ನಾವು ಈಗ ಸರಿ ಮಾಡಲು ಸಾಧ್ಯ? ಅದರಲ್ಲಿ ಸಂಪೂರ್ಣವಾಗಿ ಗುಣ ಆಗ್ತಾರಾ? ಅದು ತೊದಲು ಮಾತು ಮಾತ್ರ ಅಲ್ಲ, ಈ ಥರ ಸ್ಪೀಚ್ ಡಿಸಾರ್ಡರ್ಸಿಗೆ ಎಲ್ಲ ಈಗ ನಮಗೆ ತುಂಬ ಟ್ರೀಟ್ಮೆಂಟ್ಸ್ ಇದೆ. ಟ್ರೀಟ್ಮೆಂಟ್ಸ್ ಅಂದರೆ ತೊದಲು ಮಾತು ಭಯದಿಂದ ಹಾಗೆ ಎಲ್ಲ ಬರುವಾಗ ನಮಗೆ ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಕೊಟ್ಟು ಟ್ರೈನಿಂಗ್ ಕೊಟ್ಟಿದ್ರೆ ಸರಿ ಆಗುತ್ತದೆ. ಮತ್ತು ಈಗ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಥೆರಪಿ ತುಂಬ ಕಾಲೇಜಲ್ಲಿ ಎಲ್ಲ ಇದೆ, ತುಂಬ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಇದೆ, ತುಂಬ ಕ್ಲಿನಿಕ್ಸ್ ಇದೆ. ಅದು ತುಂಬ ಒಳ್ಳೆಯದು. ಅವರಿಗೆ ಈ ಮಕ್ಕಳನ್ನು, ಈ ಥರ ಸ್ಪೀಚ್ ಡಿಸಾರ್ಡರ್ಸ್ ಇರುವ ಮಕ್ಕಳನ್ನು ಒಂದು ಸರಿಯಾಗಿ ಟ್ರೈನ್ ಮಾಡಿ ಅವರಿಗೆ ಅವರದ್ದು ಮಾತು ಸರಿ ಮಾಡಲಿಕ್ಕೆ ಆಗ್ತದೆ. ಅದು ಅವರಿಗೆ ಐಡೆಂಟಿಫೈ ಕೂಡ ಮಾಡಲಿಕ್ಕೆ ಆಗುತ್ತದೆ ಯಾವ ಪ್ರಾಬ್ಲಮ್ ಇಂದ. ಅದು ನರವದ ಪ್ರಾಬ್ಲಮ ಅಲ್ಲ, ಅದು ಭಯದಿಂದ ಬಂದ ಅಲ್ಲ, ಅದು ಅವರಿಗೆ ಡೆವಲಪ್ಮೆಂಟಲ್ಲಿ ಏನಾದರೂ ಅವರದ್ದು ಟಂಗಿಗೆ ಪ್ರಾಬ್ಲಮ್, ಅದೆಲ್ಲ ಅವರಿಗೆ ಒಂದು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಆಗ್ತದೆ. ಇದು ತೊದಲು ಮಾತಿರುವ ಮಕ್ಕಳಿಗೆ ಕೂಡ ಅವರು ಒಂದು ಹೇಗೆ ಮಾತನಾಡಬೇಕು ಅವರು ಕಲಿಸಿಕೊಡ್ತಾರೆ, ಕೊಡುವಾಗ ಸರಿಯಾಗ್ತದೆ. ಮತ್ತು ಈ ಬೇರೆ ಸ್ಪೀಚ್ ಡಿಸಾರ್ಡರ್ಸ್ ಎಲ್ಲ ನಾವು ಹೇಳಿದೆಲ್ಲ ಕ್ಲಟರಿಂಗು ಮತ್ತು ಈ ಡಿಸಾರ್ಥ್ರಿಯಾ, ಇಲ್ಲಿದು ಆರ್ಟಿಕ್ಯುಲೇಷನ್ದು ಪ್ರಾಬ್ಲಮ್ ಎಲ್ಲ, ಆ ಥರ ಮಕ್ಕಳಿಗೆ ಅದಕ್ಕೆ ಸೆಪ್ರೇಟ್ ಬೇರೆ ಇದೆ. ಬೇರೆ ನಾವು ಅಂದರೆ ಹುಟ್ಟಿನಿಂದ ಬರ್ತದಲ್ಲ ಮಕ್ಕಳಿಗೆ ಅದು ಪ್ರಾಬ್ಲಮ್, ಅದು ಕೂಡ ಸ್ವಲ್ಪ ಎಲ್ಲ ಸರಿಯಾಗಲಿಕ್ಕೆ ಆಗ್ತದೆ. ಈ ಸ್ಪೀಚ್ ಥೆರಪಿಸ್ಟ್ಗೆ ತುಂಬ ಚೇಂಜ್ ಮಾಡಲಿಕ್ಕೆ ಅವರಿಗೆ ಆಗ್ತದೆ. ಕೆಲವುದು ಫುಲ್ ಚೇಂಜ್ ಆಗಲಿಲ್ಲ, ಫುಲ್ ಕ್ಯೂರು ನಮಗೆ ಕೆಲವು ಕೇಸಲ್ಲಿ ಸಾಧ್ಯವಲ್ಲ. ಕೆಲವು ಕೇಸಲ್ಲಿ, ತುಂಬ ಕೇಸಲ್ಲಿ ಈಗ ಸ್ಪೀಚ್ ಥೆರಪಿಸ್ಟ್, ಆಡಿಯಾಲಜಿ ಮಾಡುವುದು ಅವರಿಗೆ ಎಲ್ಲ ತುಂಬ ಹೆಲ್ಪ್ ಮಾಡಲಿಕ್ಕೆ ಅವರಿಗೆ ಆಗುತ್ತದೆ. ಕೆಲವು ಮಕ್ಕಳದ್ದು ಕಿವಿದು ಪ್ರಾಬ್ಲಮ್ ಕೂಡ ಇದೆ. ಕಿವಿದು ಪ್ರಾಬ್ಲಮ್ ಕೂಡ ಸೇರಿ ಬರುವಾಗ ಕೆಲವುದು ಮಾತು ಸರಿಯಾಗಿ ಬರಲಿಲ್ಲ. ಅದಕ್ಕೆ ಕೂಡ ಈ ಸ್ಪೀಚ್ ಆ್ಯಂಡ್ ಹಿಯರಿಂಗ್
ಥೆರಪಿಸ್ಟ್ಗಳಿಗೆ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗುತ್ತದೆ. ಮತ್ತು ಬೇರೊಂದು ಕೆಲವು ಮಕ್ಕಳಿಗೆ ಓಟಿಸಮ್ ಎಂಬುದಾಗಿ ಒಂದು ಕಂಡೀಷನ್ ಇದೆ. ಅದರಲ್ಲಿ ಅವರದು ನರವದು ಡೆವಲಪ್ಮೆಂಟು ಸರಿಯಲ್ಲ. ಅದು ಮೆಂಟಲ್ ರಿಟಾರ್ಡೆಡ್ ಅಲ್ಲ, ಮೆಂಟಲ್ ರಿಟಾರ್ಡೇಷನ್ ಕೂಡ ಇದೆ ಅವರಿಗೆ. ಕೆಲವು ಮಕ್ಕಳಿಗೆ ಮೆಂಟಲ್ ರಿಟಾರ್ಡೇಷನ್ ಅಷ್ಟು ಕಾಣೋದಿಲ್ಲ, ಅವರಿಗೆ ಪರ್ಟಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಮಾತ್ರ ಅವರು ಶ್ರದ್ಧೆ ಕೊಡುವುದು, ಅವರ ಆಟ ಆಡೋದು ಎಲ್ಲ ಒಂದೇ ಥರ, ಅವರಿಗೆ ಎಲ್ಲ ಇದು ತುಂಬ ಕರೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಅವರದು ಐ ಕ್ಯೂ ಕಮ್ಮಿ ಮೆಂಟಲ್ ರಿಟಾರ್ಡೇಷನಲ್ಲಿ, ಇವರಿಗೆ ಅಷ್ಟು ಐ ಕ್ಯೂ ಕಮ್ಮಿ ಎಂದು ಹೇಳಲಿಕ್ಕೆ ಇಲ್ಲ, ಎಲ್ಲ ಥರದಲ್ಲಿ ಅವರದು ಡೆವಲಪ್ಮೆಂಟ್ ಕಮ್ಮಿ. ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ರೆ ಅವರು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುತ್ತದೆ. ಕೆಲವು ಆಟಿಸಮ್ ಇರುವ ಮಕ್ಕಳಿಗೆ ಅವರಿಗೆ ಸೆನ್ಸೇಷನ್ ಅಂದರೆ ಮೆಂಟಲ್ ಸೆನ್ಸೇಷನ್, ಒಂದು ಅಮ್ಮ ಮಕ್ಕಳು ಮಧ್ಯದಲ್ಲಿ ಒಂದು ಪ್ರೀತಿ ಎಲ್ಲ ಇದೆಲ್ಲ, ಈ ಮಕ್ಕಳಿಗೆ ಅದೆಲ್ಲ ತೋರಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಅವರಿಗೆ ಆ ಒಂದು ಥರ ಫೀಲಿಂಗೇ ಇರಲಿಲ್ಲ. ಅದಕ್ಕೆ ಅವರಿಗೆ ಮಾತನಾಡಲಿಕ್ಕೆ ಕೂಡ ಅವರು ಟ್ರೈ ಮಾಡಿ, ಅವರು ಆಟ ಆಡುವಾಗ ಕೂಡ ಒಂದೇ ಥರ ಆಟ ಆಡೋದು. ನಿನ್ನೆ ಟ್ರೈನ್ ಥರ ಬಿಲ್ಡಿಂಗ್ ಬ್ಲಾಕ್ಸ್ ಹಾಕಿದರೆ ಇವತ್ತು ಕೂಡ ಹಾಗೆ. ಅದು ಎಷ್ಟು ಸಾಲ ಮಾಡಿದ್ರೆ ಕೂಡ ಅದು ಬೇರೆ, ಅದು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಅವರಿಗೆ ಸಿಟ್ಟು ಬರ್ತದೆ. ಆ ಥರ ಮಕ್ಕಳಿಗೆ ಮಾತು ಸರಿ ಮಾಡಲಿಕ್ಕೆ ನಾವು ಟ್ರೈ ಮಾಡುವಾಗ ತುಂಬ ಕಷ್ಟ. ಅದಕ್ಕೆ ಸ್ಪೀಚ್ ಥೆರಪಿಸ್ಟ್ ಎಲ್ಲ ತುಂಬ ಟ್ರೈ ಮಾಡಿ ಮಾಡುವುದಿಲ್ಲ. ಇಲ್ಲ, ಈ ಸ್ಪೀಚ್ ಥೆರಪಿಸ್ಟ್ ಮಾಡುವಾಗ ಅವರಿಗೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಲಿಕ್ಕೆ ಆಗುತ್ತದೆ. ಕೆಲವು ಓಟಿಸಮ್ ಇರುವ ಮಕ್ಕಳಿಗೆ ಬ್ರಷ್ ಮಾಡಲಿಕ್ಕೆ ಕೂಡ ಗೊತ್ತಾಗೋದಿಲ್ಲ. ಅದು ಪ್ಯಾರೆಂಟ್ಸ್ ಎಷ್ಟು ಟ್ರೈ ಮಾಡಿದರೆ ಕೂಡ ಕೆಲವರಿಗೆ ಆಗೋದಿಲ್ಲ. ಕೆಲವು ಪ್ಯಾರೆಂಟ್ಸು ತುಂಬ ಪೇಷನ್ಸ್ ತೆಗೆದು ಅದು ಟ್ರೈ ಮಾಡುವಾಗ ಆಗುತ್ತದೆ. ಕೆಲವರಿಗೆ ಇವರೇ ಹೆಲ್ಪ್ ಮಾಡುತ್ತಾರೆ. ಇವರು ಹೆಲ್ಪ್ ಮಾಡಿದರೆ ಅವರು ಬ್ರಷ್ ಮಾಡಲಿಕ್ಕೆ, ಮತ್ತೆ ಏನಾದರೂ ಅವರು ಬೇಕಾದರೆ ಒಂದು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುತ್ತದೆ. ಅವರಿಗೆ ಫುಡ್ ಬೇಕಾದರೆ ಅವ್ರಿಗೆ ಹೇಳಬೇಕಲ್ಲ, ಈ ಥರ ಮಕ್ಕಳಿಗೆ ಆಗಲಿಲ್ಲ. ಕೆಲವು ಮೆಂಟಲ್ ರಿಟಾರ್ಡೆಡ್ ಮಕ್ಕಳಿದೆ, ಡೌನ್ ಸಿಂಡ್ರೋಮ್ ಹಾಗೆ ಇರುವುದು ಮಕ್ಕಳಿದೆ, ಅವರಿಗೆ ಎಲ್ಲ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ರೆ, ಅವರಿಗೆಲ್ಲ ಸ್ಪೀಚ್ ಡಿಸಾರ್ಡರ್ಸ್ ಇದೆ. ಡೌನ್ ಸಿಂಡ್ರೋಮ್ ಇರುವ ಮಕ್ಕಳಿಗೆ, ಆಟಿಸಮ್, ಇವರಿಗೆಲ್ಲ ಸ್ಪೀಚ್ ಡಿಸಾರ್ಡರ್ಸ್. ಅವರಿಗೆ ತುಂಬ ಕಷ್ಟ ಇದ್ರೆ ಮತ್ತೆ ಈ ಥರ ಮಾಡುವಾಗ ಅವರದ್ದು ಮಾತು ಒಂದು ಹೇಳಿ ನಮಗೆ ಅರ್ಥ ಮಾಡಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತದೆ. ಆ ಥರ ಇದು ದೊಡ್ಡವರಲ್ಲಿ ಕೂಡ ಬರ್ಬೋದು. ಈ ತೊದಲು ಮಾತು ಎಲ್ಲ ದೊಡ್ಡವರಲ್ಲಿ ಕೂಡ ಬರ್ಬೋದು. ಏನಾದರೂ ಭಯ ಬಂದರೆ, ಕೆಲವರು ಏನಾದರೂ ನೋಡಿ ಭಯ ಆಗುತ್ತದೆ, ಅದರ ನಂತರ ಮಾತನಾಡದೇ ಇಲ್ಲ, ಅದು ಒಂದು ಮ್ಯೂಟ್ನೆಸ್ ಅಂತ ಹೇಳುತ್ತದೆ, ಮ್ಯೂಟ್ ಆಗುತ್ತದೆ, ಅವರು ಪುನಃ ಮಾತನಾಡೋದಿಲ್ಲ. ಅದಕ್ಕೆ ಎಲ್ಲ ಕೌನ್ಸಿಲಿಂಗ್ ಬೇಕು. ಕೆಲವರಿಗೆ ಇದು ತೊದಲು ಮಾತು ಬರುತ್ತದೆ. ಕೆಲವರು ಅವರ ಭಯದಿಂದ ಅವರದ್ದು ನರಗೆ ಪ್ರಾಬ್ಲಮ್ ಆಗುತ್ತದೆ. ನರಗೆ ಪ್ರಾಬ್ಲಮ್ ಒಂದು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಡೆವಲಪ್ ಆಗಲಿಕ್ಕೆ ಕೂಡ ಚಾನ್ಸ್ ಇದೆ. ಅದಕ್ಕೆ ಅದು ಬರ್ತಿಂದ ಮಾತ್ರ ಅಲ್ಲ, ಅವರದ್ದು ಗ್ರೋತ್ದು ಟೈಮಲ್ಲಿ ಕೂಡ ಈ ಥರ ಸ್ಪೀಚ್ ಡಿಸಾರ್ಡರ್ಸ್ ಬರಲಿಕ್ಕೆ ಚಾನ್ಸ್ ಜಾಸ್ತಿ. ಈಗ ದೊಡ್ಡವರಿಗೆ ಈ ರೀತಿ ಪ್ರಾಬ್ಲಮ್ ಬಂದರೆ ಅದು ಹೇಗೆ? ಸೇಮ್ ಹೀಗೆಯಾ? ಅದು ನಾವು ಐಡೆಂಟಿಫೈ ಮಾಡಬೇಕು, ಯಾಕೆ ಬಂದು, ಎಲ್ಲಿಂದ ಬಂದು, ಹಾಗೆ ಎಲ್ಲ. ಯಾಕೆ ಬಂದರೆ ಈಗ ಅವರಿಗೆ ಏನಾದರೂ ಅಂದರೆ ಈಗ ಚಿಕ್ಕವರಿರುವಾಗ ಬಂದಿರ್ತದೆ ಅವರಿಗೆ, ಅದನ್ನು ನಾವು ಮೆಡಿಸಿನ್ ಮಾಡುವುದಿಲ್ಲ, ಮತ್ತೆ ದೊಡ್ಡವರ ಆದ ನಂತರ ಅದನ್ನು ನಾವು ಸರಿ ಮಾಡಲಿಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತದೆ. ಅದು ತುಂಬ ವರ್ಷದಿಂದ ಅವರ ಅದೊಂದು ಅಭ್ಯಾಸ ಆಯ್ತಲ್ಲ, ಅಭ್ಯಾಸ ಆಗಿ ಅವರಿಗೆ ಚೇಂಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತದೆ. ಅದು ಮುಂಚೆ ಐಡೆಂಟಿಫೈ ಮಾಡಿ ಕರೆಕ್ಟ್ ಮಾಡಿದರೆ ಆಗುತ್ತದೆ. ಅಲ್ಲ ಬೇರೆ ಕಾರಣದಲ್ಲಿ ಡೆವಲಪ್ ಆಗಿದ್ರು, ಈಗ ಕೆಲವರಿಗೆ ಒಂದು ಪ್ಯಾರಾಲಿಸಿಸ್ ಆಗುತ್ತದಲ್ಲ, ಸ್ಟ್ರೋಕ್ ಏನಾದರೂ ಬಂದು ಪ್ಯಾರಾಲಿಸಿಸ್ ಆಗೋದು, ಅವರಿಗೆ ನಾವು ಸ್ಪೀಚ್ ಥೆರಪಿ ಕೊಡಲೇಬೇಕು. ಕೊಡಲಿಲ್ಲಾದರೆ ಅವರದು ಎಸ್ಪೆಷಲಿ ಇಲ್ಲಿ ಇದು ಟ್ರಕಿಯೋಸ್ಟಮಿ ಮಾಡುತ್ತದೆ, ವೆಂಟಿಲೇಟರಲ್ಲಿ ಹಾಕಲಿಕ್ಕೆ. ಇಲ್ಲಿ ಒಂದು ನಮ್ಮದು ಟ್ರಕ್ಕಿ ಅಂದರೆ ಏರ್ ಟ್ಯೂಬ್ ಇದೆ, ಏರ್ ಟ್ಯೂಬ್ಗೆ ಒಂದು ಹಾಲ್ ಹಾಕಿ ಅದರಲ್ಲಿ ವೆಂಟಿಲೇಟರ್ ಹಾಕಿ, ವೆಂಟಿಲೇಟರಲ್ಲಿ ತುಂಬ ICUಲಲ್ಲಿ ಹಾಕ್ತದಲ್ಲ, ಅವರಿಗೆ ಅದನ್ನ ಅನಂತರ ಅದು ವೆಂಟಿಲೇಟರ್ ತೆಗೆದ ಮೇಲೆ ಶಬ್ದ ಬರಲಿಕ್ಕೆ ಕಷ್ಟ. ಅವರಿಗೆ ನಾವು ಸ್ಪೀಚ್ ಥೆರಪಿ ಕೊಡಲೇಬೇಕು. ಇಲ್ಲಾದರೆ ಅವರದ್ದು ಮಾತು ಸರಿ ಬರಲಿಲ್ಲ, ನಮಗೆ ಅರ್ಥ ಆಗಲಿಲ್ಲ, ಶಬ್ದ ಸರಿ ಬರಲಿಲ್ಲ,
ಅವರಿಗೆ ಗೊತ್ತುಂಡು ನಾನು ಇದೇ ಹೇಳದಂದ ಮತ್ತೆ ಅದು ಹೊರಗೆ ಸರಿಯಾಗಿ ಸೌಂಡ್ ಬರಲಿಲ್ಲ, ಅದಕ್ಕೆ ನಾವು ಟ್ರೈನಿಂಗ್ ಕೊಡಬೇಕು. ಅಂದ್ರೆ ಅದು ಸೌಂಡ್ ಸ್ಪೀಕರ್ನ ಹಾಕೋದು ಅದು ಪುನಃ ಏನಾದರೂ ಒಳಗೆ ಹಾಕಬೇಕು ಹಾಗೆಲ್ಲ ಅದೆಲ್ಲ ಕಷ್ಟ ಅಲ್ಲ. ಅದಕ್ಕೆ ಇದೆಲ್ಲ ನಮಗೆ ಫಿಸಿಯಾಲಜಿಕಲ್ ಆಗಿ ಮಾಡುವುದು ಒಂದು ಮ್ಯಾಟ್ರು. ಆದರೆ ಮಾಡಿದರೆ ಸ್ಪೀಕರು ಹಾಗೆ ಏನು ಬೇಡ. ಅದೊಂದು. ಬೇರೊಂದು ಈ ಅದು ಪ್ಯಾರಾಲಿಸಿಸ್ ಆಗೋದು. ಪ್ಯಾರಾಲಿಸಿಸ್ ಆದರೆ ಕೂಡ ಫಿಸಿಯೋಥೆರಪಿ ಎಕ್ಸಸೈಸ್ ಕೊಡೋದು ಒಟ್ಟಿಗೆ ಸ್ಪೀಚ್ ಥೆರಪಿಗೆ ಕೂಡ ಕೊಟ್ಟಿದ್ರೆ ಅವರದ್ದು ಮಾತು ಎಲ್ಲ ಸರಿಯಾದ. ಕೆಲವರದ್ದು ಒಂದು ಸೈಡ್ ಮಾತ್ರ ಹಾಗೆ ಅವರಿಗೆ ಎಲ್ಲ ಮಾತನಾಡಲಿಕ್ಕೆ ಕಷ್ಟ. ಅವರಿಗೆ ಕೂಡ ಒಂದು ಫಿಸಿಯೋಥೆರಪಿ ಒಟ್ಟಿಗೆ ಸ್ಪೀಚ್ ಥೆರಪಿ ಕೊಡಿದ್ರೆ ಆಗುತ್ತದೆ. ಮತ್ತೆ ಕೆಲವರದ್ದು ಭಯದಿಂದ ಬರುವುದು, ಟೆನ್ಷನಿಂದ ಬರುವುದು, ಮ್ಯೂಟ್ ಆಗೋದು, ಅಲ್ಲಾದರೆ ತೊದಲು ಮಾತು ಬರುವುದು, ಹಾಗೆಲ್ಲ ಬರುವಾಗ ಕೌನ್ಸಿಲಿಂಗೇ ಒಳ್ಳೆಯದು. ಕೌನ್ಸಿಲಿಂಗ್ ಅನಂತರ ಸರಿಯಾಗಿಲ್ಲ ಆದರೆ ಅವರಿಗೆ ಇದು ಸ್ಪೀಚ್ ಥೆರಪಿ ಕೊಡಬೇಕು. ತೊದಲು ಮಾತು ಅಂದರೆ ಈಗ ತೊದಲು ಮಾತು ಹೇಳ್ತಾರೆ, ಅದು ಯಾರಿಗೆಲ್ಲ ಬರಲಿಕ್ಕೆ ಸಾಧ್ಯ? ಓಕೆ, ಅದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಮೇಲ್ಸಲ್ಲಿ ಗಂಡಸರಲ್ಲಿ ಅದು ಬರಲಿಕ್ಕೆ ಚಾನ್ಸ್ ಜಾಸ್ತಿ ಇದೆ. ಮತ್ತು ಕೆಲವರದು ಪ್ರೀಮೆಚೂರ್ ಬರ್ತ್ ಆಗುತ್ತದಲ್ಲ, ಟೈಮಿದು ಮುಂಚೆ ಬರ್ತ್ ಆಗೋದು, ಅದು ಏನು ತುಂಬ ಪ್ರಾಬ್ಲಮ್ ಇದೆ ಪ್ರಿಮೆಚೂರ್ ಬರ್ತ್ ಆಗಲಿಕ್ಕೆ. ಆ ಥರ ಮಕ್ಕಳಿಗೆ ಕೂಡ ಈ ಸ್ಪೀಚ್ ಟ್ರಬಲ್ಸ್ ಬರಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಲೋ ಬರ್ತ್ ವೇಟ್, ತೂಕ ಕಡಿಮೆ ಇರುವ ಮಕ್ಕಳು, ಅವರಿಗೆ ಕೂಡ ಅವರದ್ದು ಎಲ್ಲ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತದೆ. ಅದಕ್ಕೆ ಅವರಿಗೆ ತುಂಬ ಕೇರ್, ಪ್ರೀಮೆಚೂರು ಮತ್ತು ಲೋ ಬರ್ತ್ ವೇಟ್ ಮಕ್ಕಳಿಗೆ ತುಂಬ ಕೇರ್ ಕೊಟ್ಟು ಬೆಳಗಿಸ್ಬೇಕು, ಅಲ್ಲಾದರೆ ಅವ್ರಿಗೆ ಗ್ರೋ ಮಾಡಬೇಕು, ಇಲ್ಲಾದರೆ ಅವರಿಗೆ ಕಷ್ಟ ಆಗುತ್ತದೆ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ, ಸ್ಪೀಚ್ ಡಿಸಾರ್ಡರ್ ಇರುವುದು ಫ್ಯಾಮಿಲಿ ಹಿಸ್ಟ್ರಿ ತುಂಬ ಇದೆ. ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕೆಲವದ ಅಪ್ಪನಿಗೆ ಇದೆ, ಅಮ್ಮಗೆ ಇದೆ, ಅಲ್ಲಾದರೆ ಅವರದ್ದು ಮನೆಯಲ್ಲಿ ಕ್ಲೋಸ್ ರಿಲೇಷನಲ್ಲಿ ಯಾರಾದರೆ ಇದೆ, ಹಾಗೆ ಇದ್ದರೆ ಬರಲಿಕ್ಕೆ ಚಾನ್ಸಸ್ ಇದೆ. ಅದೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್. ಅಂದರೆ ತಂದೆ ತಾಯಿಗೆ ಬಿಟ್ಟು ಅವ್ರದ್ದು ಕ್ಲೋಸ್ ರಿಲೇಷನ್ ಅವರಿಗಿದ್ರು ಸಹ ಬರಲಿಕ್ಕೆ ಚಾನ್ಸ್ ಇದೆ. ಯಾರಾದರೂ ಅದು ಜೀನ್ಸ್ ಅಲ್ಲ, ಜೀನ್ಸು ಕೆಲವು ತುಂಬ ಡಾಮಿನೆಂಟ್ ಆಗಿ ಬರ್ತದೆ, ಕೆಲವು ರಿಸೆಸಿವ್ ಆಗಿ ಅಷ್ಟು ಆಕ್ಟಿವ್ ಅಲ್ಲ, ಡಾರ್ಮೆಂಟ್ ಆಗಿ ಇರ್ತದೆ, ಅದು ಕೆಲವರಿಗೆ ಆಕ್ಟಿವ್ ಆಗಿ ಬರ್ತದೆ. ಅದಕ್ಕೆ ನಾವು ಅದಕ್ಕೆ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಕೂಡ ನಾವು ಈಗ ಎಲ್ಲ ಮದುವೆ ಮಾಡೋದಿಲ್ಲ. ಈ ಥರ ಪ್ರಾಬ್ಲಮ್ಸ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ. ಕೆಲವರಿಗೆ ಅದು ಡಾರ್ಮೆಂಟ್ ಆಗಿರ್ಬೋದು, ಕೆಲವರಿಗೆ ಆಕ್ಟಿವ್ ಆಗಿರ್ಬೋದು. ಅದಕ್ಕೆ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಮದುವೆ ಮಾಡುವಾಗ ಅದು ಎಲ್ಲ ಜನರೇಷನಲ್ಲಿಗೆ ಆಕ್ಟಿವ್ ಆಗಿ ಬರಲಿಕ್ಕೆ ಚಾನ್ಸ್ ಇದೆ. ಅದಕ್ಕೆ ಆ ಥರ ಮ್ಯಾರೇಜಸ್ ಎಲ್ಲ ಈಗ ಹೆಲ್ತಿ ಅಲ್ಲ ಎಂದು ಹೇಳ್ತದೆ. ಮತ್ತು ಈ ಕಿವಿದು ಪ್ರಾಬ್ಲಮ್, ನೋಸದು ಪ್ರಾಬ್ಲಮ್, ಥ್ರಾಟದ ಪ್ರಾಬ್ಲಮ್, ಈ ಕ್ಲೆಫ್ಟ್ ಪ್ಯಾಲೆಟ್ ಎಲ್ಲ ಬರ್ತದಲ್ಲ, ಕ್ಲೆಫ್ಟ್ ಪ್ಯಾಲೆಟು, ಇದು ಕ್ಲೆಫ್ಟ್ ಲಿಪ್ಪು. ಕ್ಲೆಫ್ಟ್ ಪ್ಯಾಲೆಟ್ ಅಂದರೆ ಒಳಗೆ ಇದು ಓಪನ್ ಇರ್ತದೆ. ಕೆಲವರದು ಇದು ನೋಸ್ ಕಂಪ್ಲೀಟ್ಲಿ ಇರಲಿಲ್ಲ, ಹಾಗೆ ಎಲ್ಲ ಬಂದರೆ ಕೂಡ ಸ್ಪೀಚ್ ಪ್ರಾಬ್ಲಮ್ಸ್ ಇದೆ. ಈಗ ಅದಕ್ಕೆಲ್ಲ ತುಂಬ ಆಪ್ರೇಷನ್ ಇದೆ. ನಮ್ಮ ತುಂಬ ಮೆಡಿಕಲ್ ಕಾಲೇಜ್, ಮಂಗಳೂರದ್ದು ಮೆಡಿಕಲ್ ಕಾಲೇಜಿಗೆ ಎಲ್ಲ ತುಂಬ ಇದೆಲ್ಲ ಫ್ರೀ ಆಗ ಕೂಡ ಅದಕ್ಕೆಲ್ಲ ಆಪ್ರೇಷನ್ಗೆ 1 ಲಕ್ಷ 2 ಲಕ್ಷ ಎಲ್ಲ ಆಗುತ್ತದೆ. ಈಗ ಅದೆಲ್ಲ ಒಂದು ರಿಜಿಸ್ಟರ್ ಮಾಡಿದರೆ ಫ್ರೀ ಆಗಿ ಆಪ್ರೇಷನ್ ಮಾಡೋದು ಮೆಡಿಕಲ್ ಕಾಲೇಜಸ್ ಇದೆ. ಹಾಗೆ ಎಲ್ಲ ಮಾಡಿದರೆ ಈ ಪ್ರಾಬ್ಲಮ್ಸ್ ಎಲ್ಲ ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಈಗ ಅದಕ್ಕೆಲ್ಲ ನಮ್ಮ ಟೆಕ್ನಾಲಜಿ ಅಷ್ಟು ಮೆಡಿಕಲ್ ಫೆಸಿಲಿಟಿ ಎಲ್ಲ ತುಂಬ ಇದೆ. ಅದಕ್ಕೆ ನಾವು ಇದೆಲ್ಲ ಏನು ಮಾಡಲಿಕ್ಕೆ ಆಗಲಿಲ್ಲ ಎಂದು ಬೇಜಾರು ಮಾಡಲಿಕ್ಕೆ ಇಲ್ಲ. ಅದು ಡಾಕ್ಟರ್ಸ್ ಹತ್ರ ಹೋಗುವ, ಅಲ್ಲಾದರೆ ಯಾರಾದರೂ ಗೊತ್ತಿರುವವರಿಗೆ ಮಾತನಾಡಿ ಅದಕ್ಕೆ ಕರೆಕ್ಟ್ ಚಿಕಿತ್ಸೆ ಕೊಡಲಿಕ್ಕೆ ತುಂಬ ಸಾಧ್ಯ. ಮತ್ತು ಬೇರೊಂದು ನಾಲಿಗೆ ಕೆಟ್ಟಿದ್ರೆ ಅವರದ್ದು ಕೆಲವು ಸೌಂಡ್ಸು ಸರಿ ಬರಲಿಲ್ಲ. ಯಾಕಂದರೆ ಅವರದ್ದು ಟಂಗ್, ನಾವು ಹೀಗೆ ಮಾಡೋ ಟಂಗ್ ಎಲ್ಲ ಮಾಡುವಾಗ ಟಂಗ್ ಹೊರಗೆ ಬರ್ತದೆ, ನಾವು ನಾಲಿಗೆ ಹೊರಗೆ ಬರ್ತದೆ. ಅದು ಕೆಲವರಿಗೆ ಅದು ಬರಲಿಲ್ಲ, ಅವರಿಗೆ ತಾ ಎಲ್ಲ ತಾ ಬರಲಿಲ್ಲ, ಒಳಗೆ ಇರ್ತದೆ. ಟಂಗ್ಗೆ ನಾಲಿಗೆಗೆ ಕೆಟ್ಟಿರುವಾಗ ಅದು ಟಂಗ್ ಹೊರಗೆ ಬಂದರೆ ಮಾತ್ರ, ಟೀತಿಗೆ ಟಚ್ ಮಾಡಿದರೆ ಮಾತ್ರ ಕೆಲವು ಸೌಂಡ್ ಬರುತ್ತದೆ. ಅಲ್ಲಾದರೆ ಅದು ಹೊರಗೆ, ಟಂಗ್ದು ಹೊರಗೆ ಬರಬೇಕು, ಬಾಯಿದು ಹೊರಗೆ ಬೇಕು.
ಆದರೆ ಲಿಪ್ಸಿಗೆ ಮುಟ್ಟಬೇಕು. ಅಂದ್ರೆ ಕೆಲವರೆಲ್ಲ ಮಾತಾಡುವಾಗ ನಾವು ಟ ಉಚ್ಚಾರ ತೆಗೆಯುವಾಗ ಅವರು ತ ಉಚ್ಚಾರ ತೆಗಿತಾರೆ, ನಾವು ಎ ಹೇಳುವಾಗ ಅವರು ಹ ಹೇಳ್ತಾರೆ. ಹೌದು ಹೌದು, ಅದೆಲ್ಲ ಇದು ಟಂಗ್ದು ಪ್ರಾಬ್ಲಮ್ ಬರ್ತದೆ. ಅದು ಟಂಗ್ ಸರಿಯಾಗಿ ಹೋಗಿ ಮುಟ್ಟದು ಜಾಗದಲ್ಲಿ ಸರಿ ಎಲ್ಲ ಒಂದೊಂದು ವರ್ಡ್ಸಿಗೆ ಸರಿ. ಕೆಲವು ಮಕ್ಕಳಿಗೆ ಆರ್ ಬರಲಿಲ್ಲ, ಆರ್ ಬರಲಿಲ್ಲ, ಅವರಿಗೆ ಅವರಿಗೆ ಒಂದು ಟ್ರೈನ್ ಮಾಡಬೇಕು. ಅದು ಸ್ಪೀಚ್ ಥೆರಪಿಸ್ಟ್ ಅದೆಲ್ಲ ಹೇಳ್ಕೊಡ್ತಾರೆ. ಇದು ಬಾಯಿಯಲ್ಲಿ ಮೇಲೆ ಕೈ ಹಾಕಬೇಕು, ಅಲ್ಲಾದರೆ ಏನಾದರೂ ಅಲ್ಲಿ ಇಡಬೇಕು. ಮತ್ತೆ ಅವರ ಹತ್ರ ಹೇಳಬೇಕು, ನೀ ಆರು ಹೇಳುವಾಗ ಆ ಬೆರಳಲ್ಲಿ ಮುಟ್ಟಬೇಕು. ಆ ಥರ ಒಂದು ಟ್ರೈನ್ ಮಾಡಿದ್ರೆ ಅವರಿಗೆ ಆರು ಬರ್ತದೆ. ಈ ಟಂಗ್ ಟೈಗೆ ನಾಲಿಗೆ ಕಟ್ಟುವುದ್ರೆ ಅದು ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಿದ್ರೆ ಅದು ಸರಿ ಮಾಡಲಿಕ್ಕೆ ಆಗುತ್ತದೆ. ಹೀಗೆ ಕೆಲವು ನಾರ್ಮಲ್ ಆಗಿ ಮಾತಾಡುವಾಗ ನಮಗೆ ಕೆಲವು ಸಲ ಹಾಗೆ ಆಗ್ತದೆ, ಕೆಲವರಿಗೆ ಅದು ಯಾವಾಗಲೂ ಇರ್ತದೆ. ಅದು ಈಗ ಲ ಹೇಳುವಾಗ ಅದು ಉಚ್ಚಾರ ಅವರಿಗೆ ಬರುವುದು. ಹೌದು, ಅದು ಅವರಿಗೆ ಸರಿಯಾಗಿ ಒಂದು ಟ್ರೈನಿಂಗ್ ಕೊಡಬೇಕು. ಕೆಲವರನ್ನು ಕಲಿಯುವಾಗ ಕೂಡ ಅದು ಕೆಲವು ವರ್ಡ್ಸ್ ಎಲ್ಲ ಸರಿಯಾಗಿ ಉಚ್ಚಾರಣ ಮಾಡಿ ಕಲಿಯುವುದಿಲ್ಲ. ಅದಕ್ಕೆ ಮಕ್ಕಳಿಗೆ ನಮಗೆ ಕನ್ನಡ ಲೆಟರ್ಸ್ ಎಲ್ಲ ಕಲಿತು ಕೊಡುವಾಗ ಕೆಲವು ಟೀಚರ್ಸು ಅದು ಕರೆಕ್ಟ್ ಇಲ್ಲಾದರೆ ಟಾಯ್ಟ ಡಾಯ್ಟ ಎಲ್ಲ ಒಂದೇ ಥರ ಹಾಗೆ ಹೇಳುತ್ತದೆ, ತಾಯ್ತು ಹಾಗೆ ಒಂದು ಅಲ್ಲ, ಒಂದೊಂದು ಸೌಂಡಿಗೆ ಒಂದೊಂದು ಕರೆಕ್ಟ್ ಉಚ್ಚಾರಣೆ ಇದೆ. ಅದು ಮಕ್ಕಳಿಗೆ ಶಾಲೆಯಿಂದ ಸರಿಯಾಗಿ ಕಲಿಸಿಕೊಡ್ಬೇಕು. ಇಲ್ಲಾದರೆ ನಾವೇ ಮನೆಯಲ್ಲಿ ಒಂದೊಂದು ಸೌಂಡು ಹೇಗೆ ಬರುವುದೆಂದು ಕಲಿಸಿಕೊಡಬೇಕು, ಆದರೆ ಅದು ಸರಿಯಾಗುತ್ತದೆ. ಪ್ರಿಯ ವೀಕ್ಷಕರೇ, ತೊದಲು ಮಾತು ಈ ವಿಷಯದ ಬಗ್ಗೆ ಅದು ಯಾವ ವಯಸ್ಸಿನಲ್ಲಿ ಬರುತ್ತದೆ, ಹೇಗೆ ಬರುತ್ತದೆ ಮತ್ತು ನಾವು ಇದನ್ನು ಹೇಗೆ ಕಂಡುಹಿಡಿಯಲು ಸಾಧ್ಯ ಮತ್ತು ಹೇಗೆ ಗುಣಪಡಿಸಲು ಸಾಧ್ಯ ಉಂಟು ಎಂದು ಡಾಕ್ಟರ್ ಮರ್ಲಿನ್ ಸಾರಜಾನ್ ಅವರು ನಮಗೆ ವಿವರವಾಗಿ ತಿಳಿಸಿಕೊಟ್ಟಿರುತ್ತಾರೆ. ಅವರಿಗೆ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಉಪಯೋಗವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಜೊತೆ ನಾವು ಭೇಟಿಯಾಗುವ. ಅಲ್ಲಿಯ ತನಕ ವೀಕ್ಷಿಸುತ್ತಾ ಇರಿ ಆಸರೆ ಟಿವಿ.